ಆತ್ಮೀಯ ವಿದ್ಯಾರ್ಥಿ ಬಾಂಧವರೇ, ನಾನು ಡಾಕ್ಟರ್ ರೇವಣಸಿದ್ದಪ್ಪ ಅಮ್ಮಣ್ಣಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಡಲಗೆರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಐಚ್ಛಿಕ ಕನ್ನಡ ಪತ್ರಿಕೆ BA ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ 19ನೇ ಅವಧಿಯ ಇಲ್ಲಿ ನಾನು ನಾಗಚಂದ್ರನ ಕುರಿತು, ಅಂದರೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ನಾಗಚಂದ್ರನ ಕುರಿತು ನಾವು ಚರ್ಚೆ ಮಾಡೋಣ. ಇಲ್ಲಿ ನಾಗಚಂದ್ರನ ನಾವು 4 ಭಾಗಗಳಲ್ಲಿ ಅಧ್ಯಯನ ಮಾಡೋಣ. 1ನೇದು ಪ್ರಸ್ತಾವನೆ, 2ನೇದು ನಾಗಚಂದ್ರನ ಜೀವನ, 3ನೇದು ನಾಗಚಂದ್ರನ ಸಾಹಿತ್ಯಿಕ ಪರಿಚಯ, 4ನೇದಾಗಿ ಸಮಾರೋಪ ಅಥವಾ ಉಪಸಂಹಾರ ಅಂತ. ಅಂದರೆ ಅಧ್ಯಯನದ ಅನುಕೂಲಕ್ಕಾಗಿ ನಾನು ಈ ನಾಗಚಂದ್ರನ 4 ಭಾಗಗಳು ವಿಂಗಡಿಸ್ಕೊಂಡಿದ್ದೀನಿ. ಮುಖ್ಯವಾಗಿ ಮೊದಲನೇ ಭಾಗದಲ್ಲಿ ನಾವು ಗಮನಿಸ್ತಾ ಹೋದರೆ, ನಾಗಚಂದ್ರನು ಕ್ರಿಸ್ತಶಕ 1100ರಲ್ಲಿ ಇದ್ದಿರಬಹುದಾದ ಕನ್ನಡದ ಪ್ರಸಿದ್ಧ ಕವಿ. ಇವನಿಗೆ ಅಭಿನವ ಪಂಪ ಎಂಬ ಬಿರುದು ಕೂಡ ಇದೆ. ಅಂದರೆ ಈತನ ಬಿರುದು ಅಭಿನವ ಪಂಪ ಅಂತ. ಇವನು ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ ಎಂಬ 2 ಚಂಪು ಕಾವ್ಯಗಳನ್ನು ರಚಿಸಿದ್ದಾನೆ. ಅಂದರೆ ಈತ ರಚಿರತಕ್ಕಂಥ ಕೃತಿಗಳು ಅವೆರಡೂ ಕೂಡ ಚಂಪು ರೂಪದಲ್ಲಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ ಹಾಗೆಯೇ ಚಂಪು ಎಂದರೇನು ಅಂತ ಹೇಳಿದ್ರೆ, ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯವೇ ಚಂಪು ಕಾವ್ಯ ಅಂತೇಳಿ ಕರಿತೀವಿ. ಹಾಗಾದರೆ ನೆನಪಿನಲ್ಲಿಟ್ಕೋಬೇಕು, ಈ 2 ಕೃತಿಗಳು ಚಂಪು ಕಾವ್ಯಗಳಾಗಿವೆ. ರಾಮಚಂದ್ರ ಚರಿತ ಪುರಾಣಕ್ಕೆ ಪಂಪ ರಾಮಾಯಣವೆಂದು ಕೂಡ ಕರೆಯುತ್ತಾರೆ. ಅಂದರೆ ಈ ರಾಮಚಂದ್ರ ಚರಿತ ಪುರಾಣಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಪಂಪ ರಾಮಾಯಣ ಅಂತಕ್ಕಂಥದ್ದು. ಹಾಗಾದರೆ ನಾಗಚಂದ್ರನನ್ನು ಅಭಿನವ ಪಂಪ ಅಂತ ಕರೆದರೆ, ಆತನು ಬರೆದಿರ್ತಕ್ಕಂಥ ರಾಮಚಂದ್ರ ಚರಿತ ಪುರಾಣವನ್ನು ಪಂಪ ರಾಮಾಯಣವೆಂದು ಕೂಡ ನಾವು ಕರಿತೀವಿ. ಇಂಥ ನಾಗಚಂದ್ರ ಹೊಯ್ಸಳರ ಅರಸ 1ನೆಯ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದನೆಂದು ತಿಳಿದು ಬರುತ್ತದೆ. ಇನ್ನು ನಾವು 2ನೇ ಭಾಗದಲ್ಲಿ ಗಮನಿಸ್ತಾ ಹೋದರೆ, ನಾಗಚಂದ್ರನ ಒಂದು ಜೀವನವನ್ನು ಗಮನಿಸ್ತಾ ಹೋದರೆ, ಈತನ ಕಾಲ ಕ್ರಿಸ್ತಶಕ 1112. ಸ್ಥಳ ವಿಜಯಪುರ. ಗುರು ಬಾಲಚಂದ್ರ ಮೇಘಚಂದ್ರ ಯತಿಗಳು. ಕೃತಿಗಳು ಮಲ್ಲಿನಾಥ ಪುರಾಣ ಹಾಗೂ ರಾಮಚಂದ್ರ ಚರಿತ ಪುರಾಣ. ಈತನ ಕಾವ್ಯದ ಶೈಲಿ ಚಂಪು ಶೈಲಿ ಅಂತ. ಈತನ ಬಿರುದುಗಳು ಭಾರತೀಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಅಭಿನವ ಪಂಪ ಅಂತಕ್ಕಂಥ ಬಿರುದುಗಳನ್ನು ಈತ ಪಡ್ಕೊಂಡೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈತನ ಊರು ವಿಜಯಪುರ ಎನ್ನುವುದಕ್ಕೆ ನಮಗೆ ಯಾವುದೇ ಪುರಾವೆಗಳಿರದೇ ಇದ್ದರೂ ಕೂಡ ಆತ ತನ್ನ ಮಲ್ಲಿನಾಥ ಪುರಾಣದಲ್ಲಿ ಹೇಳ್ತಾ ಇದ್ದಾನೆ, ನಾನು ವಿಜಯಪುರದಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆತನೇ ತನ್ನ ಕೃತಿಯಲ್ಲಿ ಹೀಗೆ ಹೇಳಿದ ಮೇಲೆ ಈತ ಬಹುಶಃ ವಿಜಯಪುರದವನಾಗಿರಬಹುದು ಅಂತಕ್ಕಂಥದ್ದು ಬಹುಪಾಲು ವಿದ್ವಾಂಸರ ಊಹೆಯಾಗಿದೆ ಅಂತ. ನಂತರ ನಾಗಚಂದ್ರ 12ನೇ ಶತಮಾನದ ಪ್ರಸಿದ್ಧ ಜೈನ ಕವಿ. ಈತನು ಕೂಡ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥವನು. ಈತನ ಬಿರುದು ಅಭಿನವ ಪಂಪ ಎಂಬುದು. ತನ್ನ ಗುರು ಪರಂಪರೆಯ ವಿನ ಈತ ಮತ್ಯಾವುದೇ ವೈಯಕ್ತಿಕ ವಿಷಯವನ್ನು ಹೇಳಿಕೊಂಡಿಲ್ಲ. ಅಂದರೆ ತನ್ನ ಕೃತಿಗಳಲ್ಲಿ ತನ್ನ ವೈಯಕ್ತಿಕ ವಿಷಯವನ್ನು ಹೇಳಿಕೊಂಡಿಲ್ಲ. ನನ್ನ ಗುರುಗಳು ಇವರು ಅಂತಕ್ಕಂಥದ್ದು ಮಾತ್ರ ಹೇಳಿ ಉಳಿದದ್ದನ್ನು ಆತ ಬಿಟ್ಟುಬಿಟ್ಟಿದ್ದಾನೆ ಅಂತ. ಈತನ ಕಾಲ, ಊರು ಮುಂತಾದವುಗಳನ್ನು ಖಚಿತವಾಗಿ ನಿರ್ಧರಿಸುವುದು ಕಷ್ಟ ಸಾಧ್ಯ ಅಂತ. ಒಂದು ನಮಗಿರ್ತಕ್ಕಂಥ ಆಧಾರ ಏನು ಅಂತ ಹೇಳಿದ್ರೆ, ಈತ ಎಲ್ಲಿಯವನು ಅನ್ನೋದಕ್ಕೆ ಈಗಾಗಲೇ ಹೇಳಿದಾಗಲೇ ವಿಜಯಪುರ ಅಂತ, ಈಗಿನ ವಿಜಯಪುರ ಅಥವಾ ಬಿಜಾಪುರ ಅಂತ. ಈ ವಿಜಯಪುರದಲ್ಲಿ ಮಲ್ಲೆ ಜಿನೇಂದ್ರ ಭವನವೊಂದನ್ನು ತಾನೇ ಕಟ್ಟಿಸಿರುವುದಾಗಿ ಆತನೇ ಹೇಳಿಕೊಂಡಿದ್ದಾನೆ. ಕಾರಣ ಈತನ ಊರು ವಿಜಯಪುರ ಇದ್ದಿರಬಹುದು. ಮುಂದುವರಿದು ಈತನಿಗೆ ಧರ್ಮದಲ್ಲಿ ಆಸಕ್ತಿ ಇತ್ತು, ಜನಭಕ್ತಿಯಲ್ಲಿ ಆಸಕ್ತಿ ಇತ್ತು, ಮತ್ತು ಇವೆಲ್ಲವುಗಳಿಂದ ಪ್ರಧಾನವಾಗಿರುವ ವ್ಯಕ್ತಿತ್ವ ಒಂದು ಈತನ ಕೃತಿಗಳಲ್ಲಿ ಎದ್ದು ಕಾಣುತ್ತದೆ. ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ, ಅರ್ಥಾತ್ ಪಂಪ ರಾಮಾಯಣ ಅಂತಕ್ಕಂಥ 2 ಜೈನ ಧಾರ್ಮಿಕ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಇವೆರಡೂ ಕಾವ್ಯಗಳು ಏನಿದೆ ಅಂದರೆ ಚಂಪು ರೂಪದಲ್ಲಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಹಿಂದೆ ಹೇಳಿದ ಹಾಗೆ ಚಂಪು ಎಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಎಂದರ್ಥ ಅಂತ. ಇನ್ನು 3ನೇ ಭಾಗದಲ್ಲಿ ನಾವು ಈತನ ಸಾಹಿತ್ಯಿಕ ಪರಿಚಯವನ್ನು ಗಮನಿಸ್ತಾ ಹೋದಂತೆ, ಮೊದಲನೇ ಕೃತಿಯನ್ನು ನಾವು ಗಮನಿಸ್ತಾ ಹೋದ್ವಿ ಅಂದರೆ ಮಲ್ಲಿನಾಥ ಪುರಾಣ ಅಂತ. ಈ ಮಲ್ಲಿನಾಥ ಪುರಾಣ ಅಂತಕ್ಕಂಥದ್ರಲ್ಲಿ ಏನಿದೆ ಅಂದರೆ, ಜೈನ ಧರ್ಮದ 24 ಜನ ತೀರ್ಥಂಕರರಲ್ಲಿ ಒಬ್ಬನಾಗಿರ್ತಕ್ಕಂಥ ಮಲ್ಲಿನಾಥನ ಕಥೆಯೇ ಮಲ್ಲಿನಾಥ ಪುರಾಣ ಅಂತ. ಇದರಲ್ಲಿ ಎಷ್ಟು ಭಾಗಗಳಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ 14 ಭಾಗಗಳನ್ನು, ಆಶ್ವಾಸಗಳನ್ನು ಹಾಗೂ 1500 ಪದ್ಯಗಳನ್ನು ಒಳಗೊಂಡಿದೆ. ಅಂದರೆ ಇದು 14 ಆಶ್ವಾಸಗಳಲ್ಲಿ ಎಷ್ಟು ಪದ್ಯಗಳಿವೆ ಅಂದರೆ 1500 ಪದ್ಯಗಳನ್ನು ಒಳಗೊಂಡಿದೆ ಅಂತ. ಇದು ಒಂದು
ಅಲೌಕಿಕ ಕಾವ್ಯವಾಗಿದೆ. ಅಲೌಕಿಕ, ಲೌಕಿಕ, ಅಲೌಕಿಕ. ಅಲೌಕಿಕ ಅಂದರೆ ಧಾರ್ಮಿಕವಾಗಿ ಸಾಧನೆ ಮಾಡಿರ್ತಕ್ಕಂಥ ಮಲ್ಲಿನಾಥನ ಒಂದು ಚರಿತ್ರೆಯೇ ಈ ಕಾವ್ಯದಲ್ಲಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಇದರಲ್ಲಿ ಜೀವಕ್ಕೆ ಶರಣ್ಯ ಒಂದೇ ನಿರ್ಮಲ ಧರ್ಮಂ ಎಂಬ ಸಂದೇಶ ಮೊಳಗಿಸುವುದು ಕವಿಯ ಉದ್ದೇಶ. ಈ ಕಾವ್ಯಕ್ಕೆ ಮೂಲ ಆಕರ ಗುಣಭದ್ರಾಚಾರ್ಯರ ಪೂರ್ವ ಪುರಾಣ. ಅಂದರೆ ಪಂಪನ ಆದಿಪುರಾಣಕ್ಕೆ ಜನಸೇನಾಚಾರ್ಯರ ಪೂರ್ವ ಪುರಾಣ ಹೇಗೆ ಆಕರ ಗ್ರಂಥವಾಗಿತ್ತೋ, ಈ ಕೃತಿಗೆ ಆಕರ ಗ್ರಂಥ ಗುಣಭದ್ರಾಚಾರ್ಯರ ಉತ್ತರ ಪುರಾಣವು ಇದಕ್ಕೆ ಆಕರ ಗ್ರಂಥವಾಗಿದೆ. ಇಷ್ಟೇ ಅಲ್ಲದೆ ಈ ಕೃತಿಯಲ್ಲಿ ಏನಿದೆ ಅಂತ ಹೇಳಿದರೆ ಮಲ್ಲಿನಾಥನ 2 ಭವಾವಳಿಗಳ ಕಥೆ ಇದೆ. ಭವಾವಳಿಗಳು ಅಂದರೆ ಪುನರ್ಜನ್ಮ, ಹಿಂದಿನ ಜನ್ಮ ಎಂದರ್ಥ. ಹಾಗಾದರೆ ಮಲ್ಲಿನಾಥನ 2 ಭವಾವಳಿಗಳ ಕಥೆ ಈ ಕೃತಿಯಲ್ಲಿ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮಲ್ಲಿನಾಥ ಪುರಾಣದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಜೈನ ಧರ್ಮದ 19ನೇ ತೀರ್ಥಂಕರ ಮಲ್ಲಿನಾಥನ ಕಥೆ ಇದೆ. ಇದು 14 ಆಶ್ವಾಸಗಳನ್ನು ಅಥವಾ 1500 ಪದ್ಯಗಳನ್ನು ಒಳಗೊಂಡಿದೆ. ಇದೊಂದು ಅಲೌಕಿಕ ಕಾವ್ಯವಾಗಿದೆ. ಇದರಲ್ಲಿ ಒಂದು ಜೀವನ ಸಂದೇಶ ಇದೆ. ಈ ಕಾವ್ಯಕ್ಕೆ ಮೂಲ ಆಕರ ಈಗಾಗಲೇ ಹೇಳಿದಾಗೆ ಉತ್ತರ ಪುರಾಣ ಅಂತಕ್ಕಂಥದ್ದು ಈ ಕೃತಿಯಲ್ಲಿ ಬರ್ತಕ್ಕಂಥದ್ದು. ಇಷ್ಟು ಈ ಕೃತಿಯ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಮುಂದುವರಿದು ಈತನ ಇನ್ನೊಂದು ಕಥೆ ರಾಮಚಂದ್ರ ಚರಿತ ಪುರಾಣ. ಅದು ಅಲೌಕಿಕ ಕಾವ್ಯವಾದರೆ ಇದು ರಾಮಚಂದ್ರ ಚರಿತ ಪುರಾಣ ಲೌಕಿಕ ಕಾವ್ಯವಾಗಿದೆ ಅಂತ. ಅದು 14 ಆಶ್ವಾಸಗಳನ್ನು ಒಳಗೊಂಡಿದ್ದರೆ ಈ ರಾಮಚಂದ್ರ ಚರಿತ ಪುರಾಣವು 16 ಆಶ್ವಾಸಗಳನ್ನು ಒಳಗೊಂಡ ಶ್ರೇಷ್ಠ ಚಂಪು ಕೃತಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೆನಪಿನಲ್ಲಿಟ್ಕೊಳ್ಳಿ, ಈ ರಾಮಚಂದ್ರ ಚರಿತ ಪುರಾಣಕ್ಕೆ ಇನ್ನೊಂದು ಹೆಸರು ಕೂಡ ನನಗಾಗಲೇ ಹೇಳಿದ್ದೇನೆ, ಪಂಪ ರಾಮಾಯಣ. ಈತನ ಬಿರುದು ಅಭಿನವ ಪಂಪ ಆಗಿದ್ದರೆ ಈತನ ರಾಮಚಂದ್ರ ಚರಿತ ಪುರಾಣ, ಅದಕ್ಕೆ ಇನ್ನೊಂದು ಹೆಸರು ಪಂಪ ರಾಮಾಯಣ ಅಂತಕ್ಕಂಥ ಹೆಸರು ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತೀವಿ. ಅದರ ಜೊತೆಗೇ ಈ ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ನಾಗಚಂದ್ರನ ರಾವಣನಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ರಾವಣ ಮೂಲತಃ ಕ್ರೂರಿ, ಆದರೆ ನಾಗಚಂದ್ರನ ರಾವಣ ಮೂಲತಃ ಕ್ರೂರಿಯಲ್ಲ, ಅವನು ಒಳ್ಳೆಯವನೇ, ಆದರೆ ವಿಧಿ ವಿಲಸನದಿಂದ, ವಿಧಿಯ ಕೈವಾಡದಿಂದ ಕೆಟ್ಟವನಾದ ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ. ಅಂದರೆ ಮೂಲ ರಾಮಾಯಣದಲ್ಲಿ ರಾವಣನಿಗೆ 10 ತಲೆಗಳಿದ್ದರೆ ಈ ನಾಗಚಂದ್ರನ ರಾಮಾಯಣದಲ್ಲಿ ಆತನಿಗೆ 1 ತಲೆ ಇದೆ. ಮೂಲ ರಾಮಾಯಣದಲ್ಲಿ ರಾವಣನ ಸೀತೆಯನ್ನು ಉದ್ದೇಶಪೂರ್ವಕವಾಗಿ ಅಪಹರಿಸಿದರೆ, ನಾಗಚಂದ್ರನ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ವಿಧಿ ವಿಲಸನದಿಂದ, ವಿಧಿಯ ಕೈವಾಡದಿಂದ ಆತ ಆ ರೀತಿ ಮುಟ್ಟಿದ. ಅಂದರೆ ಕಾಸಿದ ಕುಳಂ ಕೂಸು ಪಿಡಿಯುವಂತೆ ಪಿಡಿದಂ. ಅಂದರೆ ಸಣ್ಣ ಮಗು ಆ ಕಾದ ಕಬ್ಬಿಣದ ಸಲಾಕೆಯನ್ನು ಏನೂ ಅರಿವಿಲ್ಲದೆ ಹೇಗೆ ಮುಟ್ಟುತ್ತದೆಯೋ ಹಾಗೆಯನ್ನು ಸೀತೆಯನ್ನು ಮುಟ್ಟಿದ. ಅಂದರೆ ಇಲ್ಲಿ ಎಂಥ ರಾವಣನ ಪರಿಕಲ್ಪನೆ ಇದೆ ಅಂದರೆ ಉದಾತ್ತ ರಾವಣನ ಪರಿಕಲ್ಪನೆ ಇದೆ. ನೀವು ಯಾರಾದರೂ ರಾಮಚಂದ್ರ ಚರಿತ ಪುರಾಣವನ್ನು ಓದಿದ್ರೆ ರಾವಣನನ್ನು ಬೈಯುವುದಿಲ್ಲ, ಅವನ ಬಗ್ಗೆ ಅನುಕಂಪ ವ್ಯಕ್ತಪಡಿಸ್ತೀರಿ. ಪಾಪ ಅಯ್ಯೋ ಈತ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತಕ್ಕಂಥ ಮರುಕ ಕೂಡ ಅಲ್ಲಿ ಉಂಟಾಗುತ್ತೆ. ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳೆಲ್ಲವೂ ಜೈನ ಪಾತ್ರಗಳೇ. ಇಡೀ ಕೃತಿಯಲ್ಲಿ ಜೈನ ವಾತಾವರಣ ಹರಡಿದೆ, ಜೈನ ಧರ್ಮದ ಒಂದು ಪರಿಕಲ್ಪನೆ ಇದೆ. ಮೂಲ ರಾಮಾಯಣದಲ್ಲಿ ರಾವಣನನ್ನು ರಾಮ ಕೊಂದರೆ, ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನ ಲಕ್ಷ್ಮಣ ಕೊಲ್ಲುತ್ತಾನೆ. ಯಾಕೆ ಲಕ್ಷ್ಮಣ ಕೊಲ್ತಾನೆ ಅಂತ ಹೇಳಿದ್ರೆ, ರಾಮ ಚರಮದೇಹಿಯಾಗಿರ್ತಕ್ಕಂಥ ವ್ಯಕ್ತಿ ನಾಯಕ, ಆ ಕಥಾನಾಯಕ ಹಿಂಸೆ ಮಾಡಲಾರ, ಆ ಕಾರಣಕ್ಕಾಗಿ ಈತ ಲಕ್ಷ್ಮಣನ ಕೈಯಿಂದ ರಾವಣನನ್ನು ಕೊಲ್ಲಿಸ್ತಾನೆ ಅಂತ. ಇದೊಂದು ಅಪರೂಪವಾಗಿರ್ತಕ್ಕಂಥ ರಾಮಕಥೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಮತ್ತು ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡ್ತಾ ಹೋದರೆ, ವಿಮಲ ಸೂರಿ ಬರೆದಿರ್ತಕ್ಕಂಥ ಪ್ರಾಕೃತ ಕೃತಿ ಪ ಉಮ ಚರಿಯ ಅಂತಕ್ಕಂಥ ಕೃತಿ ಇದಕ್ಕೆ ಆಕರ ಗ್ರಂಥ. ಅಂದರೆ ಆ ಮಲ್ಲಿನಾಥ ಪುರಾಣಕ್ಕೆ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಹೇಗೆ ಆಕರ ಗ್ರಂಥವಾಗಿತ್ತು, ಈ ಕೃತಿಗೆ ಪ ಉಮಾಚರ್ಯ ಅಂತಕ್ಕಂಥದ್ದು ಆಕರ ಗ್ರಂಥವಾಗಿದೆ ಅಂತ. ಆಮೇಲೆ ಇಲ್ಲಿರ್ತಕ್ಕಂಥ ರಾವಣ ಸದ್ಗುಣ ಸಂಪನ್ನ ಮಹಾಪುರುಷ. ವಾಲ್ಮೀಕಿಯ ರಾವಣ ದುಷ್ಟನಾಗಿದ್ದರೆ ಈ ಕೃತಿಯಲ್ಲಿ ಬರ್ತಕ್ಕಂಥ ರಾವಣ ಮಹಾಪುರುಷ. ಹಾಗಾದರೆ ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಸರ್ ರಾವಣ ಒಳ್ಳೆಯವನು ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿದರೆ, ಆತ ತಪ್ಪು ಮಾಡಿದ್ದಾನೆ, ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ವಿಧಿಯ ಕೈವಾಡದಿಂದ ಆತ ಆ ರೀತಿ ಮಾಡ್ದಂದರೆ, ಕದಡಿದ ಸಲ್ಯಂ ತಿಳಿವಂದದೆ ಕಾಸಿದ ಕುಳಂ ಕೂಸು ಪಿಡಿದಂತೆ ಪಿಡಿದಂ. ಈ ರೀತಿ ರಾವಣನನ್ನು ಉದಾತ್ತೀಕರಿಸುವಂಥ ಪ್ರಯತ್ನವನ್ನು ಇಲ್ಲಿ ನಾಗಚಂದ್ರ ಮಾಡ್ತಾ ಇದ್ದಾನೆ. ಇಲ್ಲಿಯ ರಾವಣ ಸದ್ಗುಣ ಸಂಪನ್ನ ಮಹಾಪುರುಷ, ಆದರೆ ವಿಧಿಯ ಕೈವಾಡದಿಂದ ಆಕಸ್ಮಿಕವಾಗಿ ಕೆಟ್ಟ ಕೆಲಸವನ್ನು ಮಾಡಿದ್ದೇ ಹೊರತು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಹಾಗಾದರೆ ಈ ನಾಗಚಂದ್ರನ ರಾವಣ ಕ್ಷಮಿಸುವುದಕ್ಕೆ ಅರ್ಹ, ಆದರೆ ವಾಲ್ಮೀಕಿಯ ರಾವಣ ಕ್ಷಮಿಸುವುದಕ್ಕೆ ಅರ್ಹನಲ್ಲ. ಆತ ಉದ್ದೇಶಪೂರ್ವಕವಾಗಿ ಸೀತೆಯನ್ನು ಅಪಹರಿಸಿದರೆ
ಈತ ವಿಧಿಯ ಕೈವಾಡದಿಂದ ಈ ರೀತಿ ಮಾಡ್ತಾನೆ ಅಂದರೆ ರಾವಣ ಹೇಳ್ತಾ ಇದ್ದಾನೆ, ಸಣ್ಣ ಮಗು ಕಾಸಿದ ಒಂದು ಕಬ್ಬಿಣದ ಸಲಾಕೆಯನ್ನು ಹೆಂಗೆ ಮುಟ್ಟುತ್ತದ ಏನೂ ಅರಿವಿಲ್ಲದೆ ಹಾಗೆ ಆತ ಸೀತೆಯನ್ನು ಅಪಹರಿಸಿದ ಎನ್ನುವುದು ನಾಗಚಂದ್ರನ ವಾದ. ಆ ಕಾರಣಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಈತನ ಕೃತಿ ರಾಮಚಂದ್ರ ಚರಿತ ಪುರಾಣ, ಇದಕ್ಕೆ ಪಂಪ ರಾಮಾಯಣ ಅಂತಕ್ಕಂಥ ಹೆಸರು ಇದೆ. ಈ ಕೃತಿಯ ಬಗ್ಗೆ ನೀವಿಷ್ಟು ತಿಳ್ಕೊಂಡ್ರೆ ಸಾಕು. ಕೊನೆಯದಾಗಿ ಉಪಸಂಹಾರ. ಅಲಂಕಾರ ಗ್ರಂಥಗಳಲ್ಲಿ ನಾಗಚಂದ್ರ ಅರ್ಥಾಂತರ ನ್ಯಾಸಪ್ರಿಯ, ಅಂದರೆ ಆತನ ಕೃತಿಯಲ್ಲಿ ಅರ್ಥಾಂತರ ನ್ಯಾಸ ಅಲಂಕಾರ ಇದೆ. ಆತನು ಹೇಳ್ತಾ ಇದ್ದಾನೆ, ಅಬ್ದಿಂ ಓರ್ಮೆಂ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಅಂದರೆ ಯಾವಾಗಲೂ ಸಮುದ್ರ ಯಾವಾಗಲೂ ಉಬ್ಬಿ ಹರಿಯಂಗಿಲ್ಲ, ಅದು ಯಾವಾಗಲೂ ಒಂದೊಂದು ಸಲ ಹಂಗಾಗುತ್ತೆ. ಅಂದರೆ ರಾವಣ ಯಾವತ್ತೂ ದುಷ್ಟ ಅಲ್ಲ, ಏನೋ ವಿಧಿ ವಿಲಸನದಿಂದ ಆ ರೀತಿ ಮಾಡ್ದ ಅನ್ನೋದು. ಮತ್ತೆ ಹೇಳ್ತಾನೆ, ಮುನ್ನೀರಂ ಬೆರೆಸಲನ್ನ ತಣ್ಣೀರುಳವೆ ಎಂಬ ಮೊದಲಾದ ಅಲಂಕಾರಗಳು ಆತನ ಕವಿತಾಶಕ್ತಿ ಹಿಡಿದ ಕನ್ನಡಿ. ಅಂದರೆ ಈತನ ಕೃತಿಗಳಲ್ಲಿ ಹೆಚ್ಚು ಅಲಂಕಾರಗಳಿರುವುದರಿಂದ ಈತನ ಅರ್ಥಾಂತರ ನ್ಯಾಸಪ್ರಿಯ ಅಂತಕ್ಕಂಥ ಹೆಸರಿಂದ ಕೂಡ ಕರಿತೀವಿ. ಅದರ ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ಹೊಸ ಪರಂಪರೆಯನ್ನು ಹುಟ್ಟುಹಾಕ್ತಾನೆ. ಜೈನ ರಾಮಾಯಣದ ಹೊಸ ಪರಂಪರೆ ಹುಟ್ಟುಹಾಕಿದ ಕೀರ್ತಿ ನಮ್ಮ ನಾಗಚಂದ್ರನಿಗೆ ಸಲ್ಲುತ್ತೆ. ಈತನು ಪಂಪನಂತೆ ಒಂದು ಲೌಕಿಕ, ಇನ್ನೊಂದು ಆಗಮಿಕ. ನೋಡಿ, ಪಂಪನಾದಿ ಪುರಾಣದ ಅಲೌಕಿಕ ಆಗಿದ್ದರೆ ಮತ್ತು ವಿಕ್ರಮಾರ್ಜುನ ವಿಜಯ ಲೌಕಿಕ. ಇಲ್ಲಿ ಮಲ್ಲಿನಾಥ ಪುರಾಣ ಅಲೌಕಿಕವಾಗಿದ್ದರೆ ರಾಮಚಂದ್ರ ಚರಿತ ಪುರಾಣ ಲೌಕಿಕ. ಈ ರೀತಿ ತನ್ನನ್ನು ತಾನು ಅಭಿನವ ಪಂಪನೆಂದು ಕರೆದುಕೊಂಡಿದ್ದು ನಿಜಕ್ಕೂ ಸ್ತುತ್ಯರ್ಹವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾನು ನಿಮಗೆ ನಾಗಚಂದ್ರನ ಸಂಕ್ಷಿಪ್ತ ಪರಿಚಯವನ್ನು, ಆತನ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನು, ಕಿರುನೋಟವನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಅದಕ್ಕೆ ಮುಂದಿನ ಅಧಿವೇಶನದಲ್ಲಿ ಇನ್ನೊಂದು ವಿಷಯವನ್ನು ಇಟ್ಕೊಂಡು ಮತ್ತೆ ನಿಮ್ಮೊಂದಿಗೆ ಮುಖಾಮುಖಿ ಆಗ್ತಾ ಇದ್ದೇನೆ. ಧನ್ಯವಾದ.